ಅಥವಾ ಅವನಿಗೆ ಒಂದು ತಾಯಿ ನಾನು ಆಗಿದ್ರೆ ಮತ್ತೊಂದು ತಾಯಿ ನಾವು ಶಂಕರ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ಅಂದ ತಕ್ಷಣ ಸಾವು ಅಂತ ಏನು ನಮ್ಮ ಮೈಂಡಲ್ಲಿ ಇದೆ ಅದನ್ನು ಹೋಗ್ಲಾಡಿಸ್ಬೋದು. ಸೊ ಕ್ಯಾನ್ಸರ್ ಇದ್ದರೂ ಕೂಡ ನಾವು ಬದುಕಿ ತೋರಿಸ್ಬೋದು ಅನ್ನೋದಕ್ಕೆ ನನ್ನ ಮಗನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾವುದೇ ತಂದೆ ತಾಯಿ ಆದರೂ ವರ್ಡ್ ನಿಮ್ಮ ಮಗುಗೆ ಕ್ಯಾನ್ಸರ್ ಇದೆ, 3rd ಸ್ಟೇಜು, 2nd ಸ್ಟೇಜು, 4th ಸ್ಟೇಜು ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತ ಇರಲ್ಲ. ಒಂದು ನಿಮಿಷನೂ ಅವನ್ನ ಬಿಡದಂಗೆ 6 ತಿಂಗಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೊಂಡಿದ್ದೀನಿ ಸರ್. ಸೊ ಹಾಗಾಗಿ ಆ ಪ್ರಯತ್ನ ಇವತ್ತು ನನ್ನ ಮುಂದೆ 2nd PUC ಮಗು ಓದ್ಕೊಂಡು ಆರಾಮಾಗಿದೆ. ಅದೊಂದು ಖುಷಿ ಇದೆ ಸರ್ ನೋಡೋದಕ್ಕೆ. ನನ್ನ ಹೆಸರು ಶಶಿಕಲಾ ಅಂತ ಹೇಳಿ. ನಾವು ಮೂಲತಃ ರಾಮನಗರದವರು. ಸೊ ರಾಮನಗರದಲ್ಲೇ ವಾಸಿಯಾಗಿದ್ದು. ನನಗೆ ಒಬ್ಬನೇ ಮಗ ಇದ್ದಿದ್ದು. ಇವನಿಗೆ ಏನಾಗ್ತಿದ್ದು, ನಾರ್ಮಲಿ 3rd ಸ್ಟ್ಯಾಂಡರ್ಡ್ ಬಂದಾಗ ಇದ್ದಕ್ಕಿದ್ದಂಗೆ ವೆಯ್ಟ್ ಏನಾಗ್ತಿತ್ತು, ಕಡಿಮೆ ಆಗ್ತಾ ಬಂತು. ನನಗೆ ಕ್ಯಾನ್ಸರ್ ಬಗ್ಗೆ ಗೊತ್ತಾಗಿದ್ದು ನಾನು ಯಾವಾಗ 3rd ಸ್ಟ್ಯಾಂಡರ್ಡ್ ಇದ್ದೆ. ಆಗ ನಾನು ತುಂಬ ಬೇಗ ಸುಸ್ತಾಯ್ತಾ ಇದೆ, ತುಂಬ ಬೇಗ ಹುಷಾರು ತಪ್ತಾ ಇದೆ. ಏನೇ ತಿಂದರೂ ಬೇಗ ಕೆಮ್ಮು ನೆಗಡಿ ಆಯ್ತಿತ್ತು. ಮತ್ತು ಶಾಲೆಯಲ್ಲಿ ಹೋಗ್ಬೇಕಾದಾಗ ಸ್ಟೆಪ್ಸ್ ಹತ್ಬೇಕಾದಾಗ ಅಮ್ಮ ನನಗೆ ತುಂಬ ಸುಸ್ತಾಗುತ್ತೆ, ಕಾಲು ನೋವು ಬರುತ್ತೆ ಅಂತ ಹೇಳ್ತಾ ಇದ್ದ. ನಾರ್ಮಲಿ ಸರಿಯಾಗಿ ಊಟ ಮಾಡಲ್ಲ, ಆಟ ಎಲ್ಲ ಆಡ್ತಾನಲ್ಲ, ಅದಕ್ಕೆ ಆ ರೀತಿ ಹೇಳ್ತಾನೆ ಅಂತ ಹೇಳಿ ನಾವು ಅದೇ ಥರ ಸುಮ್ಮನೆ ಆದ್ವಿ. ಮತ್ತು ಸರಿ ಇವನೇನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಲ್ಲ ಅಂತ ಹೇಳಿ 3rd ಸ್ಟ್ಯಾಂಡರ್ಡಲ್ಲೇ ಇದ್ದಾಗೆ ಡ್ಯಾನ್ಸ್ ಕ್ಲಾಸು ಅಲ್ಲೇ ನಮ್ಮ ಮನೆ ಪಕ್ಕನೇ ಡ್ಯಾನ್ಸ್ ಕ್ಲಾಸ್ ಶುರು ಆಯಿತು. ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಈವ್ನಿಂಗ್ ಕಳಿಸ್ಬೇಕಾದಾಗ ಅವ್ನು ಯಾವಾಗಲೂ ಲೆಗ್ ಪೇನ್ ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ಮೋಸ್ಟ್ಲಿ ಡ್ಯಾನ್ಸ್ ಆಡೋದಕ್ಕೆ ಆ ಥರ ಬರ್ತಿದ್ದೇನೋ ಅಂತ ಹೇಳಿ ನಾವು ಮೇ ಬಿ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾನೆ, ಅದಕ್ಕೆ ಸ್ಟೆಪ್ಸ್ ಎಲ್ಲ ಹತ್ತೋದಕ್ಕೆ ಲೆಗ್ ಪೇನ್ ಅಂತ ಹೇಳ್ತಿದ್ದಾನೆ, ಕಾಲು ನೋವು ಅಂತಿದ್ದಾನೆ ಅಂತ ಹೇಳ್ತಿದ್ದೆ. ಸೊ ಹಾಗೆ ನೋಡ್ತಾ ಏನಾಯಿತು, ಅವನಿಗೆ ಇಲ್ಲಿ ಒಂದು ಸ್ಮಾಲ್ ಲಿಂಫೋಮಾ ಥರ ಬಂತು. ಫಸ್ಟು ನಾನು ಯೂಶಲಿ 3rd ಸ್ಟ್ಯಾಂಡರ್ಡಲ್ಲಿದ್ದಾಗ ತುಂಬ ಆ್ಯಕ್ಟಿವ್ ಆಗೇ ಇರ್ತಾಯಿದ್ದೆ. ಆದರೆ ಒಂದೊಂದ್ಸತಿ ಸುಮಾರಾಗಿ ಬೇಗ ತಲೆ ಸುತ್ತಬಿಡೋದು, ಸುಸ್ತಾಗ್ಬಿಡೋದು, ಏನೇ ಕೆಲಸ ಮಾಡಿದ್ರು ಬೇಗ ಸುಸ್ತಾಗಿ ಹೋಗ್ತೀನಿ. ಹಂಗೆ ಆಯ್ತಾ ಯೂಶಲಾಗಿ ಇಲ್ಲೊಂದು ಬೋನ್ ಥರ ಡೆವಲಪ್ ಆಯಿತು. ಅದು ನಾರ್ಮಲ್ ಆಗಲ್ಲ, ಇನ್ನು ಅಬ್ನಾರ್ಮಲ್ ಆಗಿ ಡೆವಲಪ್ ಆಯಿತು. ಹಾಗೆ ನೋಡ್ತಾ ಮಾಮೂಲಿ ದೀಪಾವಳಿ ಟೈಮ್ ಪಟಾಕಿ ಹೊಡಿಬೇಕಾದಾಗ ಸಡನ್ನಾಗಿ ಅನ್ಕಾನ್ಷಿಯಸ್ ಆಗೋದೆ. ಅದಾದಮೇಲೆ ಅಪ್ಪ ನಾರ್ಮಲ್ ಚೆಕಪ್ಗೆ ಅಂತ ಒಂದು ಕಡೆ ಡಾಕ್ಟರ್ ಸಜೆಸ್ಟ್ ಮಾಡ್ಕೊಂಡಿದ್ವಿ, ಅಲ್ಲಿ ಹೋದ್ವಿ. ಅವರು ಇದು ಏನು ಯೂಶ್ವಲಿ ಈ ಥರ ಇದೆಯಲ್ಲ, ಶೀತದ ನಾರ್ಮಲಿ ಆ ಥರ ಬಂದರೆ ನಮ್ಮ ಕಡೆ ಎಲ್ಲ ಶೀತದ ಗಂಟು ಅಂತ ಹೇಳಿ, ಏನೋ ಶೀತದ ಗಂಟು ಥರ ಆಗಿದೆ ಅಂತ ಹೇಳಿ ಡಾಕ್ಟರ್ ಹತ್ರ ತೋರಿಸಿದ್ವಿ. ನೋಡಿದ ತಕ್ಷಣ ಡಾಕ್ಟರ್ ಹತ್ರ, ನಮ್ಮ ಅಲ್ಲೇ ರಾಮನಗರ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸಿದ್ವಿ. ಸೊ ಅವರು ಶೀತದ ಗಂಟು ಅಂತಾನೆ ನಾರ್ಮಲಿ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ ಕೊಟ್ಟರು. ಅದು ಕೊಟ್ಟಾದ ನಂತರ 1 ಮಂತಲ್ಲಿ ಅದು ಫುಲ್ ಕ್ಲಿಯರ್ ಆಗೋಯ್ತು. ಸೊ ಓಕೆ, ಕ್ಲಿಯರ್ ಆಗಿದೆಯಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಮತ್ತು ಹಾಗೆ 1-2 ಮಂತ್ಸ್ ಆದಮೇಲೆ ದೀಪಾವಳಿ ಟೈಮು. ಸೊ ದೀಪಾವಳಿ ಟೈಮಲ್ಲಿ ಆಯಿಲೆಲ್ಲ ನಾವು ಹಚ್ಬೇಕಾದಾಗ ಮತ್ತೆ ಇಲ್ಲಿ ನೋಡಿದ್ರೆ ಮತ್ತೆ ರಿಪೀಟ್ ಆಗಿಬಿಟ್ಟಿತ್ತು. ಅದಕ್ಕಿಂತ ಜಾಸ್ತಿ ಸ್ವಲ್ಪ ದಪ್ಪನೇ ಆಗಿಬಿಟ್ಟಿತ್ತು. ಏನಿದು ಹಿಂಗಾಗ್ತಿದೆಯಲ್ಲ, ಇಷ್ಟೊಂದು ದಪ್ಪ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಮತ್ತೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಇದು ಬೇಡ, ಇಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಅನುಕೂಲ ಹೇಗಿದೆ, ಹಾಸ್ಪಿಟಲ್ ಆದ್ರೆ ಅಲ್ಲಿ ಹೋಗಿ, ಇಲ್ಲ ಹಾಸ್ಪಿಟಲ್ ಅಲ್ಲಿ ಬೇಕಾದರೆ ಹೋಗಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಅವ್ರು ಏನು ಮಾಡಿದ್ರು, ಇದು ನೀಟಾಗಿ ಹೇಳಿಲ್ಲ, ಏನು ಇದು ಹಿಂಗಾಗೈತೆ, ಒಟ್ಟಿನಲ್ಲಿ ಇಲ್ಲೊಂದು ಕಾಯಿಲೆ ಆಗೈತೆ, ಇಲ್ಲಿ ಅಡ್ಮಿಟ್ ಮಾಡಿ ಕ್ಯೂರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಪ್ಪ ಅಮ್ಮ ಬೇಡ, ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅಲ್ಲಿ ಇರೋ ಬೇರೆ ಪೇಷಂಟ್ಸ್ ನೋಡಿದಾಗ ಅಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ. ಅದಾದ ನಂತರ ಏನಾಯ್ತು, ಇವನಿಗೆ ನೆಕ್ಸ್ಟು ಸರಿ ಅಂತ ಹೇಳಿ ವಾಪಸ್ ಮನೆಗೆ ಬಂದಾಗ ಏನು ಮಾಡಿದ್ರು, ನಡೆಯೋದಕ್ಕೆ ಲೆಗ್ಗು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಡೀತಾ ಇರಲಿಲ್ಲ. ಏನೋ ಪೋಲಿಯೋ ಅಟ್ಯಾಕ್ ಆದಾಗ ನಡೀತಾನಲ್ಲ, ಆ ರೀತಿ ನಡೆಯೋದಕ್ಕೆ ಶುರು ಮಾಡಿಬಿಟ್ಟೆ. ನಮ್ಗೆ ಇನ್ನೂ ಭಯ ಆಗೋಯ್ತು. ಮತ್ತೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ನೋಡಿದಾಗ ಅಲ್ಲಿ ಸ್ವಲ್ಪ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಲೋ ಆಗಿ ನಡೀತಾ ಇತ್ತು. ಬಟ್ ನನಗೆ ಇವನು ಯಾವಾಗ ನಡೆಯೋದು ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ನನಗೆ ತುಂಬ ಭಯ ಆಗೋಯ್ತು. ಇಲ್ಲ ಬೇಡ, ಇಲ್ಲಿ ಹಾಸ್ಪಿಟಲ್ ಅಂತ ಹೇಳಿ ಎಲ್ಲ ಹನುಮಂತನಗರದಲ್ಲಿತ್ತು. ಸೊ ಅವನಿಗೆ ಜ್ವರ ಆ ಥರ ಎಲ್ಲ ಬಂದಾಗ ಇಲ್ಲೇ ಬಂದು ನಾವು ತೋರಿಸ್ತಾ ಇದ್ದಿದ್ದು. ಸೊ ಹನುಮಂತನಗರದಲ್ಲಿ ಹೋದ್ವಿ, ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಒಂದು 3-4 ಡೇಸ್ ಆಯಿತು. ಅವ್ನಿಗೆ ಏನು ಕಾಯಿಲೆ ಇದೆ ಅಂತೇಳಿ ಅವ್ರು ರೆಕಗ್ನೈಸೇ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ TB ಇರ್ಬೋದಾ, ಖಾಲಿ ಥರ ಆಗಿದೆಯಲ್ಲ, ಮಸಲ್ಸ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ. ಅದಾದಮೇಲೆ ಅಲ್ಲಿ ಇನ್ನೊಂದ್ಸತಿ ಮತ್ತೆ ಅಡ್ಮಿಟ್ ಆದೆ. ಸೊ ಅಲ್ಲಿನ ಡಾಕ್ಟರು MRI ಸ್ಕ್ಯಾನ್ ಮಾಡಿ ಇಲ್ಲಿ ಏನೋ ಒಂದು ಮೂಳೆ ಥರ ಇದೆ, ಅದನ್ನ MRI ಸ್ಕ್ಯಾನ್ ತಿಳ್ಕೊಂಡ್ರೆ ಗೊತ್ತಾಗಿ ಅವರು, ಇಲ್ಲ ಇದು ಕ್ಯಾನ್ಸರ್ದು ಇದೆ, ಆ ಥರ ಡೌಟ್ ಹೊಡಿತಿದೆ, ಒಂದ್ಸಲ ನೀವು ಈ ರಿಪೋರ್ಟ್ನ ತಗೊಂಡು ಹೋಗ್ಬಿಡಿ ಅಂತ ಹೇಳಿ. ಕನ್ಫರ್ಮೇಷನ್ ಇಲ್ಲ, ಬಟ್ ಅನ್ನಿಸ್ತಿದೆ, ಒಂದ್ಸಲ ನೀವು ಹೋಗಿ, ನೀವು ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡಿ, ಅವ್ರು ನೋಡಿ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ. ಅವ್ರು ಆ ಸೈಡ್ ಹೋದಾಗ ಅವರು ಡೈಲಿ ಒಂದೊಂದು ಸ್ಕ್ಯಾನು, ಒಂದಿನ MRI ಸ್ಕ್ಯಾನ್ ಆದರೆ ಒಂದಿನ ಬ್ಲಡ್ ಚೆಕಪ್, ಅದು ಇದು ಡೈಲಿ ದಿನಕ್ಕೆ ಒಂದೊಂದು ಚೆಕಪ್ ಮಾಡ್ತಾ ಇದ್ರು. ಅಲ್ಲಿ ಡಾಕ್ಟರ್ ಇರ್ತಾರೆ. ಜೊತೆಗೆ ನಮ್ಮ ಹಸ್ಬೆಂಡ್ ಸರ್ಕಾರಿ ಕೆಲಸಗಾರರಾಗಿರೋದ್ರಿಂದ ನಿಮಗೆ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ನಿಮಗೆ ಟ್ರೀಟ್ಮೆಂಟು ಎಲ್ಲ ಫ್ರೀ ಸಿಗುತ್ತೆ. ಅಕಸ್ಮಾತ್ ಆಗಿದ್ರೆ ಒನ್ಸ್ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಓಕೆ ಸರಿ ಆಯಿತು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋದ್ವಿ.
ಸೊ ಅಲ್ಲಿ ಹೋದರೆ ಅವರು ಏನು ಮಾಡೋದು, ನಾವು ರಾಮನಗರದಿಂದ ಬರಬೇಕಿತ್ತು, ಅವರು ಅಡ್ಮಿಟ್ ಮಾಡ್ಕೊತಾನೆ ಇಲ್ಲ. ಪ್ರತಿದಿನ ಹೋಗೋದು, ಆ ಬ್ಲಡ್ ಚೆಕಪ್ ಅಂತೆ, ಆ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗ್ ಅಂತ ಹೇಳಿ ಕಂಟಿನ್ಯೂಸ್ 1 ಮಂತು ತಳ್ಳಿಬಿಟ್ರು. ಸೊ ಅಷ್ಟರಲ್ಲಿ ಏನಾಗುತ್ತೆ, ಆ 1 ಮಂತಲ್ಲಿ ಇವ್ನು ನಡೆಯೋದಕ್ಕೆ ಆಗ್ತಾಯಿಲ್ಲ, ಫುಲ್ಲು ಎತ್ಕೊಂಡೇ ಓಡಾಡಬೇಕು. 3rd ಸ್ಟ್ಯಾಂಡರ್ಡ್ ಮಗು ಎಲ್ಲೋದ್ರೂ ಎತ್ಕೊಂಡೇ ಓಡಾಡಬೇಕು, ಆ ರೀತಿ ಆಗೋಯ್ತು. ಫೈನಲಿ ಅವರೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ರಿಪೋರ್ಟ್ ಮಾಡಿ, ಇಲ್ಲ ಇದು 4th ಸ್ಟೇಜ್ ಇದೆ, ಮಗು ಬದುಕೋದೇ ಇಲ್ಲ, ನೀವು ಅಡ್ಮಿಟ್ ಮಾಡಿದ್ರು ಒಂದೇ, ಒಂದು ಬದುಕಿದ್ರೆ 1 ಮಂತ್ ಬದುಕ್ಬೋದು, ನೀವು ಮನೆಗೆ ಕರ್ಕೊಂಡು ಹೊಂಟೋಗ್ಬಿಡಿ ಅಂತ ಹೇಳಿದ್ರು. ಅದು ಲಾಸ್ಟಲ್ಲಿ ಎಲ್ಲ ರಿಪೋರ್ಟ್ಸ್ ನೋಡಿದಾಗ ನಿಂದು 50-50 ಚಾನ್ಸಸ್ಸು ಬದುಕಿದ್ರೆ 3-4 ತಿಂಗಳು, ಇಲ್ಲ ಬದುಕೋದೇ ಇಲ್ಲ ಅಂತ ಹೇಳಿದ್ರು. ನನಗಿರೋದು ಒಂದೇ ಮಗು, ಆ ಮಗುಗೆ ಆ ರೀತಿ ಹೇಳಿದಾಗ ಒಂದು ತಾಯಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಕಂಪ್ಲೀಟ್ ನಾವು ಅಳ್ತಿರೋದು ನೋಡಿ ಅಲ್ಲಿದ್ದಂತಹ ಯಾರು ತೋರ್ಸಕ್ಕೆ ಬಂದರು ಎಲ್ಲ ಗುಂಪು ಕಟ್ಕೊಂಡ್ಬಿಟ್ಟಿದ್ದಾರೆ, ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸರಿ ನನಗೆ ಇಲ್ಲ ಸರ್, ಅವ್ರಿಗೆ ತುಂಬ ಬೇಡಿ, ಇಲ್ಲ ಸರ್ ಅವ್ನು ನೀವು ಪ್ರಯತ್ನನೇ ಪಡೆದೆ ಮನೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಬೇಡಿ, ಒನ್ಸ್ ಅಡ್ಮಿಟ್ ಮಾಡ್ಕೊಂಬಿಡಿ, ಟ್ರೀಟ್ಮೆಂಟ್ ಶುರು ಮಾಡಿ ಸರ್, ಬದುಕೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಂತರ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡಿಕೊಂಡು ಒಂದು 10 ಡೇಸ್ ಆಯಿತು, ಸುಮ್ಮನೆ ಬರೋದು ಹೋಗೋದು ನೋಡೋದು ಮಾಡ್ತಾಯಿದ್ರು. ಬಟ್ ನನಗೆ ಅಲ್ಲಿ ಮನಸ್ಸು ತಡೀತಾ ಇಲ್ಲ. ನನಗೆ ಆ ಟೈಮಲ್ಲಿ ಇಲ್ಲ, ನನ್ನ ಮಗ ಬದುಕ್ತಾನೆ, ಯಾಕೆ ಬದುಕಲ್ಲ, ಯಾಕೆ ಟ್ರೀಟ್ಮೆಂಟ್ ಇಲ್ಲ, ಇಲ್ಲಿ ನಾನು ಹಾಸ್ಪಿಟಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಏನು ಮಾಡಿದ್ವಿ, ಇವನು ಅಡ್ಮಿಟ್ ಕಿದ್ವಾಯಲ್ಲೇ ಅಮ್ಮನ ಇರಿಸ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ರಿಪೋರ್ಟ್ ಎಲ್ಲ ತೊಗೊಂಡು, ಅದಾದಮೇಲೆ ಹೋಪ್ಸ್ ಅಪ್ಪ ಅಮ್ಮ ಇನ್ನೂ ಹೋಪ್ಸ್ ಬಿಟ್ಟಿಲ್ಲ ಹೇಳಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅಲ್ಲಿಗೆ ಹೋದ್ವಿ. ಅವ್ರು ಏನು ಮಾಡಿದ್ರು 60-40% ಹೇಳಿದ್ರು, ಅಂದರೆ 40% ಬದುಕ್ಬೋದು, 60% ನಾವೇನು ಹೇಳೋದಕ್ಕಾಗಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿ ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಪೆಟ್ ಸ್ಕ್ಯಾನ್ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಫುಲ್ ಎಲ್ಲ ಬಾಡಿಗೆಲ್ಲ ಆಲ್ರೆಡಿ ಸ್ಪ್ರೆಡ್ ಆಗಿಬಿಟ್ಟಿದೆ, ಸೊ ಹಾಗಾಗಿ ನಾವು ಕಾನ್ಫಿಡೆನ್ಸ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ ವಾಪಸ್ ಕಿದ್ವಾಯಿಗೆ ಬಂದ್ವಿ. ಸೊ ಮತ್ತೆ ನನಗೆ ಇಲ್ಲ, ನನ್ನ ಮಗು ನನ್ನ ಸಾಯೋದು ನನ್ನ ಕಣ್ಮುಂದೆ ನಾನು ನೋಡೋದಕ್ಕಾಗಲ್ಲ ಅನ್ನೋ ಭಯ ತುಂಬ ಇತ್ತು. ಸೊ ಹಾಗಾಗಿ ಹೀಗೆ ಮಾತಾಡ್ತಾ ಇರಬೇಕಾದಾಗ ನಮ್ಮ ಮಾಮ ಒಬ್ಬರು ಹೇಳಿದ್ರು, ಅವ್ರು ಇಲ್ಲೇ ಬಸವೇಶ್ವರ ನಗರದಲ್ಲಿ ವರ್ಕ್ ಮಾಡ್ತಿದ್ರು, ಇಲ್ಲಿ ಶಂಕರ ಮಠ ಹತ್ರ ಹೇಳಿ ಶ್ರೀ ಕ್ಯಾನ್ಸರ್ ಶಂಕರ ಹಾಸ್ಪಿಟಲ್ ಅಂತ ಇದೆ, ಅಲ್ಲೊಂದ್ಸಲ ನಾವು ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿ ಬಂದು. ಅದಾದಮೇಲೆ ಹಿಂಗೆ ಮಾತಾಡ್ತಾ ಒಂದು ದಿನ ಎಲ್ಲರೂ ಸೇರ್ಕೊಂಡು ಮಾತಾಡಬೇಕಾದಾಗ ಯಾರೊಬ್ಬರು ಶ್ರೀ ಶಂಕರ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಬಗ್ಗೆ ಸಜೆಷನ್ ಕೊಟ್ಟರು. ಆಗ ಅಲ್ಲೋಗೋ ಅಪ್ಪ ಅಮ್ಮ ಮತ್ತು ನಾನು ವಿಚಾರಿಸಿದ್ವಿ. ಮತ್ತೆ ಅಲ್ಲಿಗೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಎಲ್ಲ ರಿಪೋರ್ಟ್ ತೊಗೊಂಡು, ನನ್ನ ಮಗು ಹತ್ರ ಇದ್ದ ರಿಪೋರ್ಟ್ ತೊಗೊಂಡು ಬಂದು ಡಾಕ್ಟರ್ ರಮಾ ಮೇಡಮೇ ನಮಗೆ ಅವತ್ತು ದೇವ್ರ ಥರ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಅವ್ರು ಬಂದರು, ರಿಪೋರ್ಟ್ ಎಲ್ಲ ನೋಡಿದ್ರು. ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಇಮಿಡಿಯೇಟ್ ಡಾಕ್ಟರ್ ವಂದನಾ ಮೇಡಮ್ಗೆ ಅವರು ಹಿಂಗೆ ಬಂದಿದೆ, ಒಂದ್ಸಲ ರಿಪೋರ್ಟ್ ನೋಡಿ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು. ಇನ್ಚಾರ್ಜ್ ಡಾಕ್ಟರ್ ವಂದನಾ ಮ್ಯಾಮ್ ನಮಗೆ ಭರವಸೆ ಕೊಟ್ಟಿದ್ದು 90% ನೀನು ಕ್ಯೂರ್ ಆಗ್ಬೋದು ಇಲ್ಲೇ, ಇನ್ನು 10% ಗಾಡ್ ಗ್ರೇಸ್, ಒಟ್ಟಿನಲ್ಲಿ 90% ನೀನು ಕ್ಯೂರ್ ಆಗೋದಂತೂ ಪಕ್ಕ ಅಂತ ಹೇಳಿದ್ರು. ಅಪ್ಪ ಅಮ್ಮನಿಗೆ ಅದೊಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅಲ್ಲಿ ಬೇರೆ ಹಾಸ್ಪಿಟಲ್ಗಿಂತ ಕಂಪೇರ್ ಮಾಡಿಕೊಂಡ್ರೆ ಇದು ಓಕೆ, ಯಾಕಂದರೆ ಬೇರೆ ಹಾಸ್ಪಿಟ್ಲ್ ಇಲ್ಲಿಂದ ನೀನು ಬದುಕೋದೇ ಇಲ್ಲ ಅಂತ ಹೇಳಿದರು. ಸೊ ಹಂಗೆ ಹೋಯ್ತಾ ನಾನು ಅಡ್ಮಿಟ್ ಆದೆ. ಅವರು ನನಗೆ ಆ ಡಿಸೀಸ್ ಒಂದು ಇಲ್ಲಿ ಬಕೆಟ್ ಲಿಂಫೋಮಾ ಅಂತ ಹೇಳಿದರು. ನಮಗೆ ಕಾನ್ಫಿಡೆನ್ಸ್ ಎಷ್ಟು ಹೇಳಿದ್ರು, 80% ಮಗು ಬದುಕುತ್ತೆ, ಇನ್ನು 20% ನಿಮ್ಮ ಒಂದು ಮಗು ಇಮ್ಯುನಿಟಿ ಪವರ್ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅಂತ. ಇಮ್ಯುನಿಟಿ ಪವರ್ ಬರುವಾಗ ಓಕೆ ನಾರ್ಮಲ್ ಆಗಿತ್ತು, ಆದರೆ ಈ ಥರ ಡಿಸೀಸ್ ನಾನು ಯಾವತ್ತೂ ಸಫರ್ ಮಾಡಿರಲಿಲ್ಲ, ಜಾಸ್ತಿ ಆಗಿತ್ತು. ಆದರೆ ನನ್ನ ಪಕ್ಕ ಸುತ್ತಮುತ್ತ ಇರೋ ಪೇಷಂಟ್ಸ್ ಎಲ್ಲ ನೋಡಿದಾಗ ನನಗಿಂತ ಚಿಕ್ಕವರು, ಸ್ವಲ್ಪ ನನಗಿಂತ ದೊಡ್ಡವರು, ಅವ್ರು ನೋಡಿದಾಗ ಎಲ್ಲ ಈ ಥರನೂ ಒಂದು ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ನಮಗೆ ಬದುಕೋದೇ ಇಲ್ಲ ಮಗು, ಮನೆ ಕರ್ಕೊಂಡು ಹೋಗಿ ಅಂತ ಅಂದಾಗ, ಇಲ್ಲಿ 80% ಮಗು ಬದುಕುತ್ತೆ ಅಂದಾಗ ಒಬ್ಬ ತಾಯಿಗೆ ಎಷ್ಟು ಖುಷಿ ಆಗುತ್ತೆ. ಆ ಮಗು 80% ಬದುಕುತ್ತೆ, ಇನ್ನು 20% ಎಲ್ಲ ಯಾವುದು ಇಲ್ಲ, ಖಂಡಿತ ನನ್ನ ಮಗ ಬದುಕ್ತಾನೆ ಅಂತ ಹೇಳಿ ಇಮಿಡಿಯೇಟ್ ನಾವೇನು ಮಾಡಿದ್ವಿ, ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಶಂಕರ್ ಹಾಸ್ಪಿಟಲ್ಗೆ ಬಂದ್ವಿ. ಸೊ ಶಂಕರ್ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಅಲ್ಲಿ ಆ್ಯಸ್ ಯೂಶುವಲ್ ಮಗುಗೆ ಅಂದ ತಕ್ಷಣ ಫಸ್ಟು ಮಗುಗೆ ಕಿಮೋಥೆರಪಿ ಎಷ್ಟು ಕೊಡಬೇಕು ಅಂತ ಡಿಸಿಷನ್ ಆಯಿತು. ಸೊ 6 ಕಿಮೋಥೆರಪಿ ಸಾಕು ಮಗುಗೆ, ಬೇರೆ ಇನ್ಯಾವುದು ಬೇಡ ಅಂತ ಹೇಳಿ 6 ಕಿಮೋಥೆರಪಿ ಮಾಡಿದ್ರು. ಸೊ ಹಿಂಗೆ ನವಂಬರಲ್ಲಿ ನಾವು ಎಂಡಲ್ಲಿ ಹೋದ್ವಿ, ಡಿಸೆಂಬರಿಂದ ಶುರು ಆಯಿತು. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅವ್ರಿಗೂ 6 ಕಿಮೋಥೆರಪಿ ಅಂತೇಳಿ ಫೈನಲೈಸ್ ಮಾಡಿಕೊಂಡ್ರು. ಸೊ ಮತ್ತೆ ಅಲ್ಲಿ ಪೆಟ್ ಸ್ಕ್ಯಾನ್ ಮಾಡಿದ್ರು, MRI ಸ್ಕ್ಯಾನ್ ಮಾಡಿ ಮಗುಗೆ ಫಸ್ಟ್ ಒಂದು ಕಿಮೋ ಪೋಟ್ ಹಾಕೋಣ ಅಂತ ಹೇಳಿ ಯಾಕಂದರೆ ಪ್ರತಿ ಸಾರಿನೂ ನಾವು ಮಗು 3rd ಸ್ಟ್ಯಾಂಡರ್ಡ್ ಮಗು ಅಂದರೆ ಪ್ರತಿ ಬಾರಿನೂ ನಾವು ಇಂಜೆಕ್ಷನ್ನು ಮತ್ತು ಗ್ಲೂಕೋಸ್ ಆ ಥರದ್ದೆಲ್ಲ ನೋವಾಗುತ್ತೆ ಅಂತ ಹೇಳಿ ಫಸ್ಟ್ ಕಿಮೋ ಪೋಟ್ ಹಾಕಿದ್ರು. ಕಿಮೋ ಪೋಟ್ ಮುಖಾಂತರನೇ ಅವ್ರು ವಂದನಾ ಮ್ಯಾನೇಜ್ಮೆಂಟ್ ಮಾಡಿದ್ರು, ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಸೊ ಫಸ್ಟು ಟ್ರೀಟ್ಮೆಂಟ್ ಹೇಗಿತ್ತಂತ ಅಂದರೆ ಅವ್ರು ಮೇಡಮ್ ಫಸ್ಟೇ ಹೇಳಿದ್ರು, ನೋಡಿ
ನೀವು ಈಗ 80% ನಾನು ಬದುಕ್ತೀನಿ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಡ್ತಾರೆ. ಈಗ ಬಂದಿದ್ದ ರಿಲೇಟಿವ್ಸ್ ಎಲ್ಲ ಏನು ಮಾಡ್ತಾರೆ, ಇಲ್ಲ ನೀವು ಆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಇಲ್ಲ ಆಯುರ್ವೇದಿಕ್ ಕೊಟ್ಟೋಗ್ಬಿಡಿ, ಅಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ, ವಾಸಿ ಆಗಿಬಿಟ್ಟಿದೆ, ಇಲ್ಲ ಇನ್ನೊಂದು ಯಾವುದೋ ಡಾಕ್ಟ್ರ್ ಹೇಳೋದು, ಇನ್ಯಾವುದೋ ಒಂದು ಪ್ಲೇಸ್ ಪದೇ ಆ ಥರ ಎಲ್ಲ ಮಿಸ್ಗೈಡ್ ಮಾಡ್ತಿರ್ತಾರೆ. ಇಲ್ಲ ಅದನ್ನು ಕೊಡಬೇಡ, ಇದನ್ನು ಕೊಡು, ನೀವು ಯಾರ ಮಾತನ್ನು ಕೇಳಬೇಡಿ, ನೀವು ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಅಂತ ಫಸ್ಟ್ ನನಗೆ ಅದನ್ನು ಹೇಳಿದ್ರು. ಸೊ ಓಕೆ ಮೇಡಮ್, ನನಗೇನು ಮಗು ಬದುಕಬೇಕು, ನೀವೇನು ಹೇಳ್ತೀರಾ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಅವ್ರು ಏನು ಹೇಳಿದ್ರು, ಫಸ್ಟ್ ನೀವು ಕಿಮೋಥೆರಪಿ, ಬೇರೆ ಮಕ್ಳಿಗೆಲ್ಲ ಬೇರೆ ಡಾಕ್ಟರ್ ಏನು ಮಾಡ್ತಿದ್ರು, ಕಿಮೋಥೆರಪಿ ಒಂದು 3-4 ಡೇಸ್ ಆದ ತಕ್ಷಣ ಮನೆಗೆ ಕಳಿಸ್ಬಿಡ್ತಿದ್ರು. ಬಟ್ ಈ ಮೇಡಮ್ ಏನು ಮಾಡ್ತಿದ್ರು, ಒಂದು 4th ಸ್ಟೇಜ್ ಆಗಿರೋದ್ರಿಂದ ಡೋಸೇಜ್ ಹೆವಿ ಇರೋದ್ರಿಂದ ಏನು ಮಾಡ್ತಿದ್ರು, 1 ಮಂತಲ್ಲಿ, ಈಗ ಡಿಸೆಂಬರ್ 1 ಶುರು ಆದರೆ 25 ಡೇಸ್ ಅಲ್ಲೇ ಇರಿಸ್ಕೊತಿದ್ರು ಅಬ್ಸರ್ವೇಷನ್ ಮಾಡೋದಕ್ಕೆ. ಅಂದರೆ 3 ಡೇಸ್ ಈ ಕಿಮೋಥೆರಪಿ ಟ್ರೀಟ್ಮೆಂಟ್ ಆದಮೇಲೆ ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಬ್ಲಡ್ ಕಡಿಮೆ ಆಗುತ್ತೆ, ಜ್ವರ ಬರುತ್ತೆ, ಶಿವರಿಂಗ್ ಆಗುತ್ತೆ, ಆಮೇಲೆ ವಾಮಿಟಿಂಗು, ಲೂಸ್ ಮೋಷನ್ನು, ಪ್ಲಸ್ ಬಾಯಲ್ಲೆಲ್ಲ ಹುಣ್ಣಾಗೋದು, ಕಿವಿಯೆಲ್ಲ ಹುಣ್ಣಾಗೋದು, ಈ ಥರ ತುಂಬ ಸೈಡ್ ಎಫೆಕ್ಟ್ಸ್ ಇತ್ತು. ಸೊ ಫಸ್ಟ್ ಕಿಮೋಥೆರಪಿ ಆದ ತಕ್ಷಣ ಆಮೇಲೆ ಅವ್ನಿಗೆ ಹೇರ್ ಫಾಲ್ ಅಂದರೆ ಒಂದು ಕೂದಲು ಇರಲ್ಲ, ಮತ್ತು ಐಬ್ರೋಸಿಂದ ಹಿಡಿದು ಹೈ ಲ್ಯಾಶಸ್ಸಿಂದ ಎಲ್ಲ ಕಂಪ್ಲೀಟ್ ಸ್ಪಾಯ್ಲ್ ಆಗಿತ್ತು. ಸೊ ಹಾಗಾಗಿ ಇವ್ರು ಏನಾಯಿತು, ಆ ಮ್ಯಾಮ್ ಕಿಮೋಥೆರಪಿ ಕೊಟ್ಟಾದಮೇಲೆ ಅವರು ಬಂದು ಪ್ರತಿದಿನ ಬಂದು ನೋಡೋದೆಲ್ಲ ಮಾಡ್ತಾಯಿದ್ರು. ಸೊ 25 ಡೇಸ್ ಅಲ್ಲೇ ಇರೋದ್ರಿಂದ ನಮ್ಗೆ ಏನಾಗಿತ್ತು, 6 ಮಂತ್ಸ್ ಶಂಕರ್ ಹಾಸ್ಪಿಟಲ್ಲೇ ನಮಗೆ ಮನೆ ಆಗಿಬಿಟ್ಟಿತ್ತು. ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು, ಈಗ ನೀನು ಕ್ಯೂರ್ ಆಯ್ತಾ ಇದೆಯಾ, ಬಿ ಕೇರ್ಫುಲ್ ಅಬೌಟ್ ಔಟ್ಸೈಡ್ ಜಂಕ್ ಫುಡ್ಸ್ ಆಗಿರ್ಬೋದು, ಅದಾಗಿರ್ಬೋದು, ಜಾಸ್ತಿ ತಿನ್ನೋಕೆ ಹೋಗ್ಬೇಡ, ಮತ್ತು ಹೆಲ್ತ್ನ ನೀಟಾಗಿ ಮೇಂಟೈನ್ ಮಾಡು, ಬ್ಯಾಲೆನ್ಸ್ ಮಾಡು, ಹೈಜೀನ್ ಆಗಿರು ಅಂತ ಸಜೆಸ್ಟ್ ಮಾಡಿ. ಸೊ ಅಲ್ಲಿ ರಮಾ ಮೇಡಮ್ ಬರ್ತಿದ್ರು. ಅದಾದ ನಂತರ ಈ ಮಕ್ಕಳಿಗೆ ಬೇಜಾರಾಗಬಾರ್ದು, ಇವ್ರಿಗೆ ಏನಪ್ಪ ಟೈಮ್ ಪಾಸ್ ಮಾಡೋದು ಅಂತೇಳಿ ಸ್ಟೋರಿ ಹೇಳೋದಕ್ಕೆ ಅಂತೇಳಿ ಅಲ್ಲಿ ಸ್ಟೋರಿ ಟೆಲ್ಲರ್ ಅಂತ ಹೇಳಿ ಒಬ್ರು ಮೇಡಮ್ ಬಂದು ಮಾರಲ್ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. ಆಮೇಲೆ ಒಬ್ರು ಫುಡ್ಗೆ ಇವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಹೇಳಿ ಫುಡ್ ಬಗ್ಗೆ ಗೈಡ್ ಮಾಡೋದಕ್ಕೆ ಇನ್ನೊಂದು ಒಬ್ರು ಡಾಕ್ಟರ್ ಬರ್ತಾಯಿದ್ರು. ಆಮೇಲೆ ಇವರು ಪ್ರತಿ ಬಾರಿ ಅವರು ಕಿಮೋಥೆರಪಿ ಆದಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇವರು ಫೀವರ್ ಬಂದಿದ್ಯಾ, ಏನಾಗ್ತಿದೆ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಅಸಿಸ್ಟೆಂಟ್ ಡಾಕ್ಟರ್ಸ್ಗಳೆಲ್ಲ ಬಂದು ನೋಡ್ತಾ ಇದ್ರು. ಸೊ ಅದೆಲ್ಲ ಏನಾಯಿತು, ಇವನಿಗೆ ಏನೇ ಒಂದು ಸಣ್ಣ ಸೈಡ್ ಎಫೆಕ್ಟ್ಸ್ ಅಂದರೆ ಇಮಿಡಿಯೇಟ್ ಅಲ್ಲೇ ಯಾಕಂದರೆ ಇವನು ಅಲ್ಲೇ ಇದ್ದಿದ್ದರಿಂದ ಟ್ರೀಟ್ಮೆಂಟ್ ಅಲ್ಲೇ ಸಿಕ್ಬಿಡ್ತಾ ಇತ್ತು. ಒಂದು ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತಾ, ಇಮಿಡಿಯೇಟ್ ಪ್ಲೇಟ್ಲೆಟ್ಸ್ ಹಾಕೋದು, ಬ್ಲಡ್ ಕಡಿಮೆ ಆಯಿತಾ, ಇಮಿಡಿಯೇಟ್ ಬ್ಲಡ್ ಕಡಿಮೆ ಆಗೋದು. ಸೊ ಪ್ರತಿಯೊಂದು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಮ್ಯಾಮ್ ಏನು ಹೇಳಿದರು ಅಂತ ಅಂದರೆ, ನೀವು ಔಟ್ಸೈಡ್ ಫುಡ್ ಏನೂ ಕೊಡಬಾರ್ದು, ಫುಡ್ ಬಹಳ ಹೈಜಿನಿಕ್ ಆಗಿರಬೇಕು, ಮತ್ತು ನೀವು ಅವರು ಜೊತೆಲಿರೋದ್ರಿಂದ ನೀವು ಕೂಡ ಅಷ್ಟೇ ಹೈಜಿನಿಕ್ ಆಗಿರಬೇಕು. ಇನ್ಕ್ಲೂಡಿಂಗ್ ನೀವು ನಂಬ್ತೀರಾ, ನನ್ನ ಕೈಯಲ್ಲಿದ್ದಂಥ ನೈಲ್ಸು ಕೂಡ ಕಟ್ ಮಾಡಿಸ್ದೆ. ನಾನು ತುಂಬ ಇಷ್ಟಿಷ್ಟುದ ನೈಲ್ಸ್ ಬೆಳೆಸ್ತಿದ್ದೆ, ಅದನ್ನು ಕಟ್ ಮಾಡಿಸ್ತಾಯಿದ್ರು. ಮತ್ತು ಮಗುಗೆ ಯಾವಾಗಲೂ ಮಾಸ್ಕ್ ಹಾಕಬೇಕು, ಮತ್ತು ಜೊತೆಲಿರೋರು ಕೂಡ ನೀವು ಕೂಡ ಮಾಸ್ಕ್ ಹಾಕ್ಕೊಂಡೆ ಅವ್ರ ಮಗು ಜೊತೆ ಇರಬೇಕು ಅಂದರೆ ಅಷ್ಟು ಗೈಡ್ ಮಾಡ್ತಾಯಿದ್ರು. ಅಂದರೆ ಹೇಗೆ ಒಂದು ಬಾಣಂತಿ ಮಗುನ ನಾವು ಕಾಪಾಡ್ಕೊತೀವಿ ಒಂದು ರೂಮಲ್ಲಿ ಇಟ್ಟು ಯಾರು ಬರ್ದಂಗೆ, ಆ ಥರ ಅವನ್ನ ಒಂದು ಚಿಕ್ಕ ಮಗು ಹುಟ್ಟಿದಾಗ ನಾವು ಎಷ್ಟು ಕೇರ್ ಮಾಡ್ತೀವಿ ಆ ರೀತಿ ಕೇರ್ ಮಾಡಬೇಕು ಅಂತ ಹೇಳಿ ಗೈಡ್. ಬಟ್ ಮೇಡಮ್ ನಾನು ಏನು ಹೇಳಿದ್ರು ಅದೇ ಥರ, ಇನ್ಕ್ಲೂಡ್ ನಮಗೆ ರಾಮನಗರದಿಂದ ನನಗೆ ಪ್ರತಿದಿನ ನಾನು ಮನೆ ಊಟನೇ ತರಿಸ್ಕೊತಾ ಇದ್ದೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಲ್ಲೇ ಹಾಸ್ಪಿಟಲಲ್ಲೇ ತೊಗೊತಿದ್ವಿ. ಸೊ ಅದು ನಮಗೆ ಹೆಲ್ಪ್ ಆಯಿತು. ಸೊ ಅದಾದ ನಂತರ ಮತ್ತೆ 5 ಡೇಸ್ ಮನೆಗೂ ಕೂಡ ಅವ್ರು ಅದನ್ನೇ ಹೇಳ್ಬಿಟ್ಟು ಕಳಿಸಿದ್ರು, ನೀವು ಹೋದ ತಕ್ಷಣ ನಿಮ್ಮ ರೂಮಿಂದ ಹಿಡಿದು ಬೆಡ್ ಸ್ಪ್ರೆಡ್ಡಿಂದ ಹಿಡಿದು ಪ್ರತಿಯೊಂದು ನೀಟ್ ಇರಬೇಕು, ಇನ್ಕ್ಲೂಡಿಂಗ್ ಟಾಯ್ಲೆಟಿಂದ ಹಿಡಿದು ಪ್ರತಿಯೊಂದು ಹೈಜಿನಿಕ್ ಆಗಿರಬೇಕು ಅಂತ ಹೇಳಿ. ಯಾಕಂದರೆ ಒಂದು ಸ್ವಲ್ಪ ನಿಮಗೆ ಏನಾದರೆ ಬಾಡಿ ತುಂಬ ಸೆನ್ಸಿಟಿವ್ ಇರುತ್ತೆ, ಬಿಕಾಸ್ ಸ್ಟ್ರಾಂಗ್ ಡೋಸೇಜ್ ಆಗಿರೋದ್ರಿಂದ ಬಾಡಿ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಆ ಸೆನ್ಸಿಟಿವ್ಗೆ ಬೇಗ ಏನಾಗುತ್ತೆ, ವೈರಲ್ಸು ಏನಾದರೂ ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬಹಳ ಕ್ಲೀನಾಗಿರಬೇಕು ಅಂತ ಹೇಳಿ, ಇನ್ಕ್ಲೂಡಿಂಗ್ ಟಾಯ್ಲೆಟಿಂದ ಹಿಡಿದು ನಾವು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಸೊ ಅದು ನಮಗೆ ಬಹಳ ಹೆಲ್ಪ್ ಆಯಿತು. ಆಗಿನ ಟೈಮಲ್ಲಿ ಹೇರ್ ಫಾಲ್ ಆಯ್ತಾಯಿತ್ತು, ಸುಸ್ತಾಯ್ತಾಯಿತ್ತು, ನನ್ನ ಕೈಲಿ ಏನು ಮಾಡೋಕ್ಕೆ ಆಯ್ತಿರಲಿಲ್ಲ. ಫುಲ್ ಬೆಡ್ ಮೇಲೆ ಒಂದಿನ ಮಲ್ಕೊಂಡ್ರೆ ಅಲ್ಲೇ ಇರ್ತಾಯಿದ್ದೆ. ಊಟ ಎಲ್ಲ ಅಮ್ಮ ತಂದು ತಿನ್ನಿಸ್ತಾಯಿದ್ರು, ನನಗೇನು ಶಕ್ತಿ ಇರಲಿಲ್ಲ, ಇನ್ಕ್ಲೂಡಿಂಗ್ ಕೈ ಅಲಾಡ್ಸೋಕ್ಕೂ ಅಷ್ಟೊಂದು ಶಕ್ತಿ ಇರಲಿಲ್ಲ. ಅದ್ರ ಜೊತೆಗೆ ಈ ವಂದನಾ ಮ್ಯಾಮ್, ಕಲಾ ಮ್ಯಾಮ್, ಇವತ್ತು ನನ್ನ ಮಗ ಬದುಕಿದ್ದಾನೆ, ಜೀವಂತವಾಗಿದ್ದಾನೆ. ಅಥವಾ ಅವನಿಗೆ ಒಂದು ತಾಯಿ ನಾನು ಆಗಿದ್ರೆ ಮತ್ತೊಂದು ತಾಯಿ ನಾವು ಶಂಕರ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ನನಗಾಗಿನ ಆಗ ಚಿಕ್ಕ ವಯಸ್ಸಲ್ಲಿದ್ದಾಗ ಏನೋ ಈ ಥರ ಐತೆ ಅಂತ ಗೊತ್ತಿಲ್ಲ. ಆದರೆ ಕ್ಯಾನ್ಸರ್ ಅಂತ ಬಂದಾದ್ಮೇಲೆ ಗೊತ್ತಾಯಿತು ಈ ಥರನೂ ಲೈಫ್ ಐತೆ, ಈ ಥರನೂ ಒಬ್ಬೊಬ್ಬರು ಡಿಸೀಸ್ ಫೇಸ್ ಮಾಡ್ತಾರೆ, ಡೇಂಜರಸ್ ಆಗಿರುತ್ತೆ ಅಂತ ಗೊತ್ತಾಯಿತು. ಬದುಕೋದೇ ಇಲ್ಲ ಅನ್ನುವಂತಹ ಮಾತನ್ನು ಕೇಳಿ, ಇಲ್ಲ ಇವನು ಬದುಕ್ತಾನೆ, ಇವನು ಈ ಹಾಸ್ಪಿಟಲ್ ನಾವು ರೆಡಿ ಇದ್ದೀವಿ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಬದುಕಿಸ್ತೀವಿ ಅನ್ನುವಂಥ ಒಂದು ಹೋಪನ್ನು ಕ್ರಿಯೇಟ್ ಮಾಡಿ ನಮ್ಮಲ್ಲೊಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರು. ಸೊ 6 ಕಿಮೋಥೆರಪಿ ನಂತರ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಬಂತು. ಸೊ ರಿಪೋರ್ಟ್ ಬಂದಾಗ ನಮಗೆ ಎಷ್ಟು ಖುಷಿ ಅಂದರೆ ಇವತ್ತಿಗೂ ನಾವು ಪ್ರತಿದಿನ
ಪ್ರತಿ ಕ್ಷಣ ಏನಾದರೂ ಒಂದು ಮಗು ಏನೋ ಅಂದಾಗ ಇವತ್ತು ಶಂಕರ್ ಹಾಸ್ಪಿಟಲ್ ಮತ್ತು ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡಿದ್ದೀವಿ ನಾವು. ನಮ್ಮ ಮನೆ ಹತ್ರ ಇನ್ನೊಬ್ರಿಗೆ ಆಗಿತ್ತು, ಇಲ್ಲ ನೀವು ಎಲ್ಲೂ ಹೋಗಬೇಡಿ, ಇಲ್ಲಿ ಹೋಗಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ. ಆ್ಯಕ್ಚುಲಿ ಅವರು ಕೂಡ ಕ್ಯೂರ್ ಆಗಿ ಇವತ್ತು ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಸೊ ಏನಂತ ಈ ಒಂದು ಮೂಲಕ ನಾನು ಎಲ್ಲ ತಾಯಂದಿರಿಗೂ ಏನು ಹೇಳೋದು ಅಂತ ಅಂದರೆ, ಅದು ಮಗು ಹೇಗೆ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಈಗ ದೊಡ್ಡವರಾದರೆ ಏನೋ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಅಥವಾ ಬೇರೆ ಏನೋ ಹೆಲ್ತಿ. ಬಟ್ ಮಗುಗೆ ಬಂದಾಗ ನಾವು ಅದನ್ನ ಫೇಸ್ ಮಾಡೋದು ಬಹಳ ಕಷ್ಟ. ಬಟ್ ನಾವು ತಾಯಂದಿರು ಬಹಳ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಇರಬೇಕು. ಸೊ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಖಂಡಿತ, ಬಟ್ ಆ ಟ್ರೀಟ್ಮೆಂಟ ಸರಿಯಾದ ಸ್ಥಳದಲ್ಲಿ, ಸರಿಯಾದ ಹಾಸ್ಪಿಟ್ಲಲ್ಲಿ, ಸರಿಯಾದ ಡಾಕ್ಟರ್ನ ಸಜೆಸ್ಟ್ ಮಾಡಿ ನೋಡಿ ತಗೊಂಡಾಗ ಖಂಡಿತ ಕ್ಯಾನ್ಸರ್ ಅನ್ನೋದು ಒಂದು, ಕ್ಯಾನ್ಸರ್ ಅಂದ ತಕ್ಷಣ ಸಾವು ಅಂತ ಏನು ನಮ್ಮ ಮೈಂಡಲ್ಲಿದೆ ಅದನ್ನು ಹೋಗ್ಲಾಡಿಸ್ಬೋದು. ಸೊ ಕ್ಯಾನ್ಸರ್ ಇದ್ದರೂ ಕೂಡ ನಾವು ಬದುಕಿ ತೋರಿಸ್ಬೋದು ಅನ್ನೋದಕ್ಕೆ ನನ್ನ ಮಗನೇ ಒಂದು ಉದಾಹರಣೆ ಅಂತ ಹೇಳಿ ಹೇಳ್ಬೋದು ಸರ್. ಆ್ಯಕ್ಚುಲಿ ಇವನಿಗೆ 3rd ಸ್ಟ್ಯಾಂಡರ್ಡ್ ಬಂದಾಗ ಇವನಿಗೆ ಕ್ಯಾನ್ಸರ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ಅಥವಾ ಅದು ಕ್ಯಾನ್ಸರ್ ಬಂದ ತಕ್ಷಣ ಸತ್ತೋಗ್ಬಿಡ್ತಾರೆ ಅಥವಾ ಅಷ್ಟು ಡೇಂಜರಸ್ ಕಾಯಿಲೆ ಅನ್ನೋದು ಪಾಪ ಮಗು ಗೊತ್ತಿರಲಿಲ್ಲ. ಬಟ್ ತಂದೆ ತಾಯಿಯಾಗಿ ನಮಗೆ ಗೊತ್ತಿತ್ತು ಕ್ಯಾನ್ಸರ್ ಅಂದ ತಕ್ಷಣ, ಯಾಕೆಂದರೆ ಅದು ಡೈಜೆಸ್ಟ್, ಯಾವುದೇ ತಂದೆ ತಾಯಿ ಆದರೂ ಆ ವರ್ಡ್ ನಿಮ್ಮ ಮಗುಗೆ ಕ್ಯಾನ್ಸರ್ ಇದೆ 3rd ಸ್ಟೇಜು, 2nd ಸ್ಟೇಜು, 4th ಸ್ಟೇಜು ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತ ಇರಲ್ಲ. ಅವನಿಗೆ ಒಂದು ತಾಯಿ ನಾನು ಆಗಿದ್ರೆ ಮತ್ತೊಂದು ತಾಯಿ ನಾವು ಶಂಕರ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ಅಂದ ತಕ್ಷಣ ಸಾವು ಅಂತ ಏನು ನಮ್ಮ ಮೈಂಡಲ್ಲಿದೆ ಅದನ್ನು ಹೋಗ್ಲಾಡಿಸ್ಬೋದು. ಸೊ ಕ್ಯಾನ್ಸರ್ ಇದ್ದರೂ ಕೂಡ ನಾವು ಬದುಕಿ ತೋರಿಸ್ಬೋದು ಅನ್ನೋದಕ್ಕೆ ನನ್ನ ಮಗನೇ ಒಂದು ಉದಾಹರಣೆ ಅಂತ ಹೇಳಿ ಹೇಳ್ಬೋದು ಸರ್. ಯಾವುದೇ ತಂದೆ ತಾಯಿ ಆದರೂ ಆ ವರ್ಡ್ ನಿಮ್ಮ ಮಗುಗೆ ಕ್ಯಾನ್ಸರ್ ಇದೆ 3rd ಸ್ಟೇಜು, 2nd ಸ್ಟೇಜು, 4th ಸ್ಟೇಜು ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತ ಇರಲ್ಲ. ಒಂದು ನಿಮಿಷನೂ ಅವನ್ನ ಬಿಡದಂಗೆ 6 ತಿಂಗಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೊಂಡಿದ್ದೀನಿ ಸರ್. ಸೊ ಹಾಗಾಗಿ ಆ ಪ್ರಯತ್ನ ಇವತ್ತು ನನ್ನ ಮುಂದೆ 2nd PUC ಮಗು ಓದ್ಕೊಂಡು ಆರಾಮಾಗಿದೆ. ಅದೊಂದು ಖುಷಿ ಇದೆ ಸರ್ ನೋಡೋದಕ್ಕೆ. ಆಗ ನಾನು ಕೀಮೊಥೆರಪಿಗೆ ಒಳಗಾಗಿದ್ದೆ. ಕೀಮೊಥೆರಪಿ ತಗೊಂಡಿದ್ದಾಗ ನನಗೆ ಅಷ್ಟೊಂದು, ಯಾಕಂದರೆ ಅದು ನಂದು ಡೋಸೇಜ್ಗಿಂತ ನಂದು ಕೆಪಬಿಲಿಟಿಯಿಂದ ಸ್ವಲ್ಪ ಹೈ ಡೋಸೇಜೇ ಕೊಡ್ತಾಯಿದ್ರು. ಆಗ ನನಗೆ ಹೇರ್ ಫಾಲ್ಸು ಸಿಮ್ಟಮ್ಸು, ಲೈಕ್ ನನಗೆ ಎದ್ದೊಳಕ್ಕೆ ಆಯ್ತಾರಲ್ಲ, ಹಾಸ್ಪಿಟ್ಲಲ್ಲಿದ್ದಾಗ ಫುಲ್ ವೀಕ್ ಆಗಿದ್ದೆ. ಆದರೂ ಹೋಪ್ಸ್ ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನೂ ಹೋಗಿಸ್ಬಿಟ್ಟಿಲ್ಲ. ಡಾಕ್ಟರ್ ಹೇಳ್ದಂಗೆ ಸಜೆಸ್ಟ್ ಮಾಡ್ದಂಗೆ ಫಾಲೋ ಮಾಡ್ತಾಯಿದ್ದೆ. ಇಡೀ ಮಂತು ಹಾಸ್ಪಿಟ್ಲಲ್ಲಿದ್ದಾಗ ಮನೆಗೆ ಹೋಗೋಕ್ಕೆ ಬರೀ 3 ದಿನ ಪರ್ಮಿಷನ್ ಸಿಗ್ತಾಯಿತ್ತು. ಮನೆಗೆ ಹೋದಾಗ ಸ್ಟ್ರಿಕ್ಟಾಗಿ ಡಾಕ್ಟ್ರು ಏನು ಹೇಳಿದ್ರು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಆ 3 ದಿನ ಮುಗಿದ ತಕ್ಷಣ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟಾಗಿ ಹಂಗೆ ಕ್ಯೂರಿಂಗ್ ನಡೀತಾಯಿತ್ತು. ಇದು ಒಂದು 6 ತಿಂಗಳು ಪ್ರೋಸೆಸ್ ಆಯಿತು. ಆಮೇಲೆ ನಾನು ಸ್ವಲ್ಪ ಫುಲ್ ಕ್ಯೂರ್ ಆದೆ. ಆಮೇಲೆ ಮತ್ತೆ ಕಾಣಿಸ್ಕೊಳ್ಳಿಲ್ಲ. ಕ್ಯೂರ್ ಆಗಿದ ತಕ್ಷಣ ನಾನು 2 ಮಂತ್ಸ್ ಗ್ಯಾಪ್ ತೊಗೊಂಡು ಮತ್ತೆ ಎಜುಕೇಷನ್ಗೆ ಕಂಟಿನ್ಯೂ ಮಾಡಿದೆ. ಡ್ರಾಪ್ಔಟ್ ಎಲ್ಲೂ ಆಗಿಲ್ಲ. ಸೊ ಹಂಗೆ ಕಂಟಿನ್ಯೂ ಆಯಿತಾ, ಮತ್ತೆ ಈ ಥರ ಎಲ್ಲೂ ಫೇಸ್ ಆಗಿಲ್ಲ. ಈಗ ನಾನು ಕಂಪ್ಲೀಟಾಗಿ ನಾರ್ಮಲ್ ಆಗಿದ್ದೀನಿ.